ವಾರದಲ್ಲಿ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗಿದೆ. ಒಂದೇ ವಾರದಲ್ಲಿ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ. ಸವಾರರ ಜೇಬಿಗೆ ಕತ್ತರಿ ಹಾಕಿದ ಸರ್ಕಾರ. 94 ಪೈಸೆ ಏರಿಕೆ ಕಂಡ ಪೆಟ್ರೋಲ್ ಡೀಸೆಲ್. ಬೆಂಗಳೂರಲ್ಲಿ ಲೀಟರ್ ಪೆಟ್ರೋಲ್ಗೆ 107.16 ರೂಪಾಯಿ, ಡೀಸೆಲ್ ದರ ಲೀಟರ್ಗೆ 95.03 ರೂಪಾಯಿ. ಪದೇ ಪದೇ ದರ ಏರಿಕೆ ಆದ್ರೆ ಬದುಕೋದು ಹೇಗೆ? ದರ ಏರಿಕೆ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂತಂದ್ರೆ ಪದೇ ಪದೇ ಈಗ ಇದೇ ರೀತಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರೆ ವಾಹನ ಸವಾರರು ಜೀವನ ಮಾಡೋದು ಹೇಗೆ? ಜನಸಾಮಾನ್ಯರ ಬದುಕೇನಾಗಬೇಕು? ಇನ್ನು ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಮತ್ತೆ ಈ ಒಂದು ತೈಲಗಳನ್ನ ಮಿತವಾಗಿ ಬಳಕೆ ಮಾಡಿ ಅಂತ. ಈಗ ಮಿತವಾಗಿ ಬಳಕೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಿತ ಮಾಡಬೇಕು? ಈಗ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ರೆ ಅದರಲ್ಲೂ ವೆಹಿಕಲ್ನಲ್ಲಿ ಹೋಗ್ತಾರೆ ಅಂತಂದ್ರೆ ದಿನನಿತ್ಯವೂ ಕೂಡ ಒಂದು ಪೆಟ್ರೋಲ್ನ ಹಾಕಿಸ್ಲೇಬೇಕು. ಪೆಟ್ರೋಲ್ ಡೀಸೆಲ್ ಇಲ್ಲದೆ ವಾಹನವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಪ್ರತಿನಿತ್ಯದಲ್ಲೂ ಕೂಡ ಈ ಒಂದು ವಾಹನ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಜನ ಈ ಒಂದು ವಾಹನದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ನೀವೇನಾದ್ರೂ ಪ್ರೈವೇಟ್ ಏನು ವೆಹಿಕಲ್ ಇರುತ್ತೆ ಅದರಲ್ಲಿ ಹೋಗೋದ್ರ ಬದಲು ಬಸ್ನಲ್ಲಿ ಹೋಗಿ ಅಂತಂದ್ರೆ ಕೆಲಸಗಳಿಗೆ ಹೋಗೋರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತೆ. ಈಗ ರೀಚ್ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಬಹುತೇಕ ಮಂದಿ, ಅದರಲ್ಲೂ ಬೆಂಗಳೂರಿನಲ್ಲಂತೂ ಸಾಕಷ್ಟು ಮಂದಿ ವೆಹಿಕಲ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಈ ಒಂದು ಟೂ ವೀಲರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ಒಂದು ದಿನನಿತ್ಯ ಈ ಒಂದು ಪೆಟ್ರೋಲ್ ಡೀಸೆಲ್ ಅನ್ನೋದು ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಅದರ ರೇಟನ್ನು ಜಾಸ್ತಿ ಮಾಡ್ತಾ ಹೋದ್ರೆ, ಅದು ಕೂಡ ಒಂದೇ ವಾರದಲ್ಲಿ 2 ಬಾರಿ ಈ ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರು ಬದುಕೋದು ಹೇಗೆ? 94 ಪೈಸೆ ಏರಿಕೆ ಮಾಡಲಾಗಿದೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ. ಅಯ್ಯೋ 94 ಪೈಸೆ ಅಲ್ವಾ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. 94 ಪೈಸೆ ಕೂಡ ಬಹಳ ಮುಖ್ಯ ಆಗುತ್ತೆ. ಇಷ್ಟರ ಮಟ್ಟಿಗೆ ಏರಿಕೆ ಮಾಡ್ತಾ ಹೋದ್ರೆ ಒಟ್ಟಿನಲ್ಲಿ ಜನರು ಜೀವನ ಮಾಡಲೇಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡ್ಕೊಂಡಿದ್ದೀರಾ? ಜನಸಾಮಾನ್ಯರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಒಂದೇ ವಾರದಲ್ಲಿ ಇಷ್ಟರ ಮಟ್ಟಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏರಿಕೆ ಮಾಡ್ತಾ ಹೋದ್ರೆ ಜನಸಾಮಾನ್ಯರು ಜೀವನ ನಡೆಸೋದಾದ್ರೂ ಹೇಗೆ? ಜನರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ಮಂಜು? ಹೌದು ಸಾಹಿತ್ಯ, ಈ ಮತ್ತೆ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಿರುವಂತದ್ದು. ಯಾಕಂದ್ರೆ ಒಂದೇ ವಾರದಲ್ಲಿ 2 ಬಾರಿಗೆ ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದಷ್ಟೇ ಪ್ರತಿ ಲೀಟರ್ಗೆ 3 ರೂಪಾಯಿಯನ್ನ ಏರಿಕೆ ಮಾಡಿದ್ದ ಕೇಂದ್ರ ಸರ್ಕಾರ ಇದೀಗ ಮತ್ತೆ ಪ್ರತಿ ಲೀಟರ್ಗೆ 94 ಪೈಸೆ ಅಮೌಂಟ್ ಅನ್ನ ಇಂದಿನಿಂದ ಹೆಚ್ಚಿಗೆ ಮಾಡಿರುವಂತದ್ದು. ಸೊ ಇದರಿಂದ ಈಗಾಗಲೇ ಎಲ್ಲೋ ಒಂದ್ ಕಡೆ ಡೀಸೆಲ್ ಮತ್ತೆ ಪೆಟ್ರೋಲ್ ದರ ಏರಿಕೆಯಿಂದ ಕಂಗಾಲಾಗಿದ್ದಂತಹ ಗ್ರಾಹಕರಿಗೆ ಮತ್ತೆ ಇವತ್ತು ಮತ್ತೆ ದರ ಏರಿಕೆ ಇಂಧನ ಇಲಾಖೆಯಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಸಾಕಷ್ಟು ಜನರು ಮತ್ತೆ ಒಂದಿಷ್ಟು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಆದ್ರೆ ಪದೇ ಪದೇ ಈ ರೀತಿ ಆದ್ರೆ ಕಳೆದ 4 ದಿನ ಆಗಿಲ್ಲ ದರ ಏರಿಕೆ, ಮತ್ತೆ ಈ ರೀತಿ ಆದ್ರೆ ಹೆಂಗಪ್ಪ ಜೀವನ ಮಾಡೋದು? ಬೆಂಗಳೂರಲ್ಲಿ ಈಗಾಗಲೇ ಪ್ರತಿಯೊಂದಕ್ಕೂ ಈಗಾಗಲೇ ಸಾಕಷ್ಟು ದರ ಏರಿಕೆ ಬಿಸಿ ಜನರ ಮೇಲೆ ತಟ್ಟಿದೆ. ಅದ್ರ ಮಧ್ಯೆ ಈ ರೀತಿ ಪದೇ ಪದೇ ಈ ರೀತಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದ್ರೆ ಜೀವನ ಮಾಡೋದೇಗಪ್ಪ ಅಂತೇಳಿ ಸಾರ್ವಜನಿಕರು ಮತ್ತೆ ವಾಹನದವರು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.